ಹಾಯ್, ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡೋ ಕಾರ್ನ್ ಚೀಸಿ ಬಾಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ವೀಟ್ ಕಾರ್ನ್ನ ಫಸ್ಟೇ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಒಂದು ಬಟ್ಲಲ್ಲಿ ಸ್ವೀಟ್ ಕಾರ್ನ್ ಹಾಕಿದ್ದೀನಿ. ಸೊ ಬೇಯಿಸಿ ಮ್ಯಾಶ್ ಮಾಡಿರೋ ಆಲೂಗಡ್ಡೆ, ಒಂದು 2 ಮೀಡಿಯಮ್ ಸೈಜ್ ಆಲೂಗಡ್ಡೆ ಹಾಕಿದ್ದೀನಿ ಇಲ್ಲಿ. ಸೊ ಇದಾದಮೇಲೆ ಚೀಸ್ನ ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇಲ್ಲ ಸ್ಮಾಲ್ ಕ್ಯೂಬ್ಸಾಗಿ ಕಟ್ ಮಾಡ್ಬೋದು, ಇಲ್ಲ ತುರಿಬೋದು, ಇಲ್ಲ ನಾನು ಮ್ಯಾಶ್ ಮಾಡ್ಕೊಂಡಿದ್ದೆ. ನೀಟಾಗಿ ಮೆಲ್ಟ್ ಆಗುತ್ತೆ. ಸೊ ಅದಕ್ಕೆ ಈ ಥರ ಮಾಡಿರೋದು. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಎಲ್ಲ ಸ್ಪೈಸಸ್ ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಆರಿಗೆನೋ, ಮ್ಯಾಗಿ ಮಸಾಲ, ಚೂರು ಖಾರದ ಪುಡಿ ಮತ್ತು ಗರಂ ಮಸಾಲ ಇಷ್ಟು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೀಸು, ಆಲೂಗಡ್ಡೆ, ಸ್ವೀಟ್ ಕಾರ್ನು ಮತ್ತೆಲ್ಲ ಮಸಾಲೆ ನೀಟಾಗಿ ಮಿಕ್ಸ್ ಆಗಿರಬೇಕು. ಅದಾದಮೇಲೆ ಸ್ಮಾಲ್ ಬಾಲ್ಸ್ ಆಗಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಸೊ ಇದರಲ್ಲಿ ಒಂದೊಂದೇ ಬಾಲ್ ಶೇಪಲ್ಲಿ ಸಣ್ಣ ಬಾಲ್ ಆಗಿ ನೀಟಾಗಿ ಉಂಡೆ ಮಾಡಿಟ್ಟಿದ್ದೀನಿ. ಸೊ ನೆಕ್ಸ್ಟು ಬ್ರೆಡ್ ಸ್ಲೈಸಸ್ ತೊಗೊಂಡು ಸ್ವಲ್ಪ ನೀರಲ್ಲಿ ಅದನ್ನು ಒದ್ದೆ ಮಾಡಿ, ನಂತರ ಈ ಬಾಲ್ ಮಾಡಿರ್ತೀವಲ್ಲ ಸ್ವೀಟ್ ಕಾರ್ನ್ ಚೀಸ್ ಬಾಲು, ಅದನ್ನು ನೀಟಾಗಿಟ್ಟು ನೀಟಾಗಿ ಬೈಂಡ್ ಆಗುತ್ತೆ. ಅದನ್ನು ನೀಟಾಗಿ ರೋಲ್ ಮಾಡ್ಕೋಬೇಕು. ಸೊ ನೀಟಾಗಿ ರೋಲ್ ಮಾಡಿದ ನಂತರ ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ, ಇದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿರ್ತೀವಿ. ಅದ್ರದ್ದು ಎಡ್ಜಸ್ ಇರುತ್ತಲ್ಲ, ಎಡ್ಜಸ್ನ ಪೌಡ್ರ್ ಮಾಡಿ ಅದರಲ್ಲಿ ಇಟ್ಟಿದ್ದೀನಿ. ಅದ್ರ ಜೊತೆ ಕಾರ್ನ್ಫ್ಲೋರ್ ಇರುತ್ತಲ್ಲ, 2 ಸ್ಪೂನ್ ಕಾರ್ನ್ಫ್ಲೋರಲ್ಲಿ ಚೂರು ವಾಟರ್ ಹಾಕಿ ಸ್ಲರಿ ಥರ ಮಾಡಿ ಈ ಬಾಲ್ನ ನೀಟಾಗಿ ಅದರಲ್ಲಿ ಮಿಕ್ಸ್ ಮಾಡಿ ಕಾರ್ನ್ಫ್ಲೋರಲ್ಲಿ ಆ ಬ್ರೆಡ್ ಕ್ರಮ್ಸ್ ಮೇಲೆ ನೀಟಾಗಿ ಉದುರಿಸಿರೋದು. ಸೊ ಅದರಿಂದ ಬೈಂಡಿಂಗ್ ನೀಟಾಗಿರುತ್ತೆ. ಸೊ ಎಣ್ಣೆಗೆ ಹಾಕಿದ ತಕ್ಷಣ ಅದನ್ನು ಒಡೆಯಲ್ಲ ಅಂತ. ಸೊ ನೀಟಾಗಿ ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ನೀಟಾಗಿ ಅದನ್ನು ಕೋಟ್ ಮಾಡಬೇಕು. ಇಲ್ಲೊಂದು ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಬಾಲ್ಸ್ ಮಾಡಿರ್ತೀವಲ್ಲ ಬ್ರೆಡ್ ಕ್ರಮ್ಸ್ನ ರೋಲ್ ಮಾಡಿ ಅದನ್ನು ನೀಟಾಗಿ ಒಂದೊಂದು ಎಣ್ಣೆಯಲ್ಲಿ ಬಿಡಬೇಕು. ಸೊ ನೀಟಾಗಿ ಅದನ್ನು ಹಾಕಿದ್ಮೇಲೆ ಆಯಿಲ್ನ ಅದ್ರ ಮೇಲೆ ಚೂರು ಹಾಕ್ತಿದ್ದೀನಿ. ಸೊ ಅದು ನೀಟಾಗಿ ಅದು ಫ್ರೈ ಆಗಲಿ ಅಂತ. ಸೊ ಸ್ವಲ್ಪನೇ ಹಾಕಿ ಎಲ್ಲ ಸೈಡಲ್ಲೂ ಅದು ಚೆನ್ನಾಗಿ ಬೇಯಬೇಕು. ಸೊ ಅದನ್ನು ತಿರುಗಿಸ್ಬೇಕು. ಸೊ ಒಂದೊಂದೇ ನಿಧಾನಕ್ಕೆ ತಿರುಗಿಸಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಸೊ ನಮ್ಮ ಕಾರ್ನ್ ಚೀಸಿ ಬಾಲ್ ರೆಡಿಯಾಗಿದೆ ತಿನ್ನೋದಕ್ಕೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಕಾರ್ನ್ ಚೀಸಿ ಬಾಲ್ ಜೊತೆ ಮಯೋನೀಸು, ಸಾಸು ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.